ಪ್ರೈಸ್ ಲಾರ್ಡ್. ಕರ್ತ ನಮಗೆ ಸ್ತೋತ್ರವಾಗಲಿ. ಕರ್ತನು ನಿಮ್ಮ ಜೀವಿತವನ್ನ ಪ್ರತಿನಿತ್ಯವೂ ಕಾದು ನಡೆಸುತ್ತಿರುವುದಕ್ಕಾಗಿ ದೇವರಿಗೆ ಕೋಟಿ ಕೋಟಿಸುವ ಸಹ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಕೀರ್ತನೆ 36ನೇ ಅಧ್ಯಾಯದಲ್ಲಿ 8ನೇ ವಚನ. ನಿನ್ನ ಮಂದಿರದ ಸಮೃದ್ಧಿಯಿಂದ ಅವರನ್ನು ತೃಪ್ತಿಪಡಿಸುತ್ತಿ. ಅಲ್ಲೆಲೂಯ. ಕರ್ತನ ವಾಕ್ಯ ಹೇಳ್ತಾ ಇದೆ, ದೇವರ ಮಂದಿರದ ಸಮೃದ್ಧಿ. ದೇವರ ಮಂದಿರದಲ್ಲಿ ಏನಿರುತ್ತೆ, ಯಾವ ರೀತಿ ಇರುತ್ತೆ ಸಮೃದ್ಧಿ? ನೀವು 2 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯ ಓದುವುದಾದ್ರೆ ಅಲ್ಲಿ ದೇವರ ಆಲಯದಲ್ಲಿ ಏನೆಲ್ಲ ದೇವರು ಬಿಡುಗಡೆ ಮಾಡಿದ್ದಾನೆ ಎಂಬುದಾಗಿ ನಿಮ್ಗೆ ಅರ್ಥ ಆಗುತ್ತೆ. ಪ್ರಿಯ ಸೋದರ ಸೋದರಿ, ಈ ಒಂದು ದಿವಸ ಈ ಒಂದು ವಾಕ್ಯವನ್ನ ಕೇಳುತ್ತಿರುವಂತ ನಿನ್ನ ಜೀವಿತದಲ್ಲಿ ಇಂದು ಆಲಯದಲ್ಲಿ ಒಂದು ಅದ್ಭುತಗಳು ನಡೀತದೆ. ಆಲಯದಲ್ಲಿ ದೇವರ ಪ್ರಸನ್ನತೆ, ಆಲಯದಲ್ಲಿ ದೇವರ ಕಾರ್ಯಗಳು, ಆಲಯದಲ್ಲಿ ದೇವರ ಶಕ್ತಿ, ಆಲಯದಲ್ಲಿ ದೇವರ ಎಲ್ಲ ಒಂದು ವಿಷಯಗಳು, ದುರಾತ್ಮಗಳು ಹೋಗುವಂಥದ್ದು, ರೋಗ ವ್ಯಾಧಿ ಮಾಟ ಮಂತ್ರದ ಶಕ್ತಿಗಳು ಮುರಿಯಲ್ಪಡುವಂಥದ್ದು, ಜನಗಳನ್ನ ಆಶೀರ್ವಾದ ಮಾಡುವಂಥದ್ದು, ಅವರು ಕೇಳಿಕೊಳ್ಳುವುದನ್ನ ದೇವರು ಕೊಡುವಂತ ಈ ಸಮೃದ್ಧಿಯಿಂದ ತುಂಬಿರುವಂತ ದೇವರ ಮಂದಿರದಿಂದ, ದೇವರನ ಮಂದಿರದ ಪ್ರಕಾರ ನಿನ್ನನ್ನು ದೇವರು ಸಮೃದ್ಧಿ ಮಾಡಲಿಕ್ಕಿದ್ದಾನೆ. ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ಇಂದು ನಿನ್ನ ಜೀವಿತದಲ್ಲಿ ಮುಖ್ಯವಾಗಿ ಏನ್ ಮಾಡಬೇಕು ಅಂದ್ರೆ, ನೀನು ದೇವರ ಆಲಯಕ್ಕೆ ಹೋಗಬೇಕು. ದೇವರ ಆಲಯವನ್ನು ನೀವು ಎಂದಿಗೂ ತಾತ್ಸಾರ ಮಾಡಿಕೊಡುದು, ದೇವರ ಆಲಯವನ್ನು ಎಂದಿಗೂ ನಾವು ಕೇರ್ಲೆಸ್ ಆಗಿ ನೋಡ್ಕೊಡುದು. ನಾವು ಕೆಲಸಗಳಿಗೆ, ಕುಟುಂಬಗಳಿಗೆ, ಅಂತಸ್ತುಗೆ, ಹಣಕಾಸುಗಳಿಗೆ, ಸ್ನೇಹಿತರುಗಳಿಗೆ ಇವತ್ತು ನಾವು ಅದಕ್ಕೆ ಮೊದಲ ಸ್ಥಾನಗಳನ್ನ ಕೊಡೋದ್ರಿಂದ ನಾವಿನ್ನೂ ಆಶೀರ್ವಿಸಲ್ಪಟ್ಟಿಲ್ಲ, ಇನ್ನೂ ಸರಿಯಾದ ಬಿಡುಗಡೆ ಹೊಂದಿಕೊಂಡಿಲ್ಲ. ಒಂದು ಸಮಯದಲ್ಲಿ ಕೈ ಬತ್ತಿ ಹೋದಂತ ಒಬ್ಬ ವ್ಯಕ್ತಿಯನ್ನ ದೇವರ ಆಲಯದಲ್ಲೇನೆ ಗುಣಪಡಿಸಿದ್ದು, ದೇವರ ಸಭಾ ಮಂದಿರದಲ್ಲೇನೆ ಗುಣಪಡಿಸಿದ್ದು. ಪ್ರಿಯ ಸೋದರ ಸೋದರಿ, ಇಂದು ನಿನ್ನ ಜೀವಿತ ಕೆಲವು ಎಲ್ಲಾ ವಿಷಯಗಳಲ್ಲೂ ನೀನು ದೇವರ ಆಲಯಕ್ಕೆ ಬರುವುದನ್ನ ದೇವರು ನೋಡಲ್ಪಡುತ್ತಾರೆ. ನೀನು ಕಾಣಿಕೆಯನ್ನು ಹಾಕುವಂಥದ್ದು, ನಿನ್ನ ಆಶೀರ್ವಾದ ಮಾಡಬೇಕು ಮಾಡಬಾರ್ದು, ನಿನ್ನ ಹಾಕಿರುವಂತ ಕಾಣಿಕೆ ಯಾವ ರೀತಿ ಇದೆ ಎಂಬುದಾಗಿ ಗುರುತಿಸುವಂಥದ್ದು ದೇವರ ಆಲಯದಲ್ಲೇನೆ. ಪ್ರಿಯ ಸೋದರ ಸೋದರಿ, ದೇವರ ವಾಕ್ಯ ಎಷ್ಟು ಸುಂದರವಾಗಿ ಹೇಳ್ತಾ ಇದೆ, ನಿನ್ನ ಮಂದಿರದ ಸಮೃದ್ಧಿಯಿಂದ ಅವರನ್ನು ತೃಪ್ತಿಪಡಿಸುತ್ತಿ. ಇವತ್ತು ನಿನ್ನನ್ನು ಸಹ ಆತನ ಮಂದಿರದ ಸಮೃದ್ಧಿಯಿಂದ ನಿನ್ನನ್ನು ದೇವರು ಸಂತೃಪ್ತಿಪಡಿಸಲಿಕ್ಕಿದ್ದಾರೆ. ಇಂದು ನೀವು ಹೇಳ್ರಿ, ಅಪ್ಪ, ನಾನು ನಿನ್ನ ಆಲಯದಲ್ಲಿ ಯಾವಾಗ್ಲೂ ನಾನು ಕಾಣಿಸಿಕೊಳ್ತೀನಿ. ನಾನು ನಿನ್ನ ಆಲಯದಲ್ಲಿ ಒಂದು ವಾರನು ನಾನು ಮಿಸ್ ಮಾಡದಲೆ ನಿನ್ನನ್ನು ನಾನು ಹುಡುಕಿ ಹೋಗ್ತೀನಿ. ಅಲ್ಲಿ ಯಾರೋ ಒಬ್ಬ ಮನುಷ್ಯನನ್ನು ಇಲ್ಲ ಪಾಸ್ಟರ್ ಭಯಪಟ್ಟು ಅಲ್ಲ, ಇವತ್ತು ನೀನು ದೇವರನ್ನ ನೋಡ್ತಾ, ದೇವರಿಗೆ ಭಯಪಡುತ್ತಾ ನೀನು ಹೋಗುವಾಗ ಕರ್ತನು ನಿನ್ನ ಜೀವಿತವನ್ನ ನೀನು ಅಂದುಕೊಂಡಿದ್ದಕ್ಕಿಂತ, ಬೇರೆಯವರು ಅಂದುಕೊಂಡಿದ್ದಕ್ಕಿಂತ ಆತನ ಸಮೃದ್ಧಿ ಮಾಡ್ತೀನಿ ಎಂಬುದಾಗಿ ಮಾತುಕೊಡ್ತಾ ಇದ್ದಾನೆ. ಕರೆಗಳ ಮುಚ್ಚಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತೀರಾ? ಕರ್ತನೆ, ಯಾರೆಲ್ಲ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು, ದೇವರೇ ನಿನ್ನ ಮಂದಿರದ ಸಮೃದ್ಧಿಯಿಂದ ಪ್ರತಿಯೊಬ್ಬೊಬ್ಬರನ್ನು ನೀನು ತುಂಬಿಸು, ಆಶೀರ್ವದಿಸು. ಇವರ ಜೀವಿತದಲ್ಲಿ ಕೆಲಸ ಮಾಡುವ ದೇವರೇ, ಎಲ್ಲ ಸಭೆಗೆ ಬರಲಿಕ್ಕೆ ರಾಜ, ದೇವರೇ ನಿನ್ನ ಆಲಯದಲ್ಲಿ ನಿನ್ನ ಕಣ್ಣು ಮುಂದೆ ಕಾಣಿಸಿಕೊಳ್ಳಲಿಕ್ಕೆ ತಡೆ ಮಾಡುವ ಎಲ್ಲ ಆತ್ಮಗಳು ನಾಶವಾಗಿ ಹೋಗಲಿ. ನಿನ್ನ ಕೃಪೆ ಮಾಡು ರಾಜನೇ. ಇವರು ಸಮೃದ್ಧಿ ಪಡಿಸು, ಆಶೀರ್ವದಿಸು, ಆರೋಗ್ಯವನ್ನು ಕೊಡು. ಯೇಸುವಿನ ನಾಮದ ತಂದೆ, ಆಮೆನ್.